ಜೈಲಿನಲ್ಲಿ ಇದ್ಕೊಂಡು ನನಗೆ ಮನೆ ಊಟ ಬೇಕು ಅಂತ ಹೇಳಿ ಪದೇ ಪದೇ ಕೇಳ್ತಾ ಇದ್ದಾರೆ. ಅದು ಕೋರ್ಟಿಗೂ ಕೂಡ ಸಲ್ಲಿಕೆಯನ್ನ ಮಾಡಿರುವಂತಹ ದರ್ಶನ್ ಅವರ ವಿಚಾರಣೆ ಏನಾಗಿದೆ? ಜೈಲಿನಲ್ಲಿ ಈಗ ಮನೆ ಊಟ ಸಿಗುತ್ತಾ? ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ಇವತ್ತು. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಇವತ್ತು ಕೋರ್ಟ್ ಮುಂದೂಡಿದೆ. ಸೊ ಯಾವ ನಿಯಮಗಳ ಅಡಿಯಲ್ಲಿ ಅವಕಾಶ ಇದೆ ನೋಡಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಹೀಗಾಗಿ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಫಣೀಂದ್ರ ಅವರು ವಾದವನ್ನ ಮಾಡಿದ್ರು. ಯಾವ ನಿಯಮಗಳ ಅಡಿಯಲ್ಲಿ ಅವಕಾಶ ಇದೆ ಅಂತ ನೋಡಬೇಕು ಅಂತ ಹೇಳಿದ್ದಾರೆ. 1 ದಿನ ಓಕೆ, 2 ದಿನ ಓಕೆ, 3 ದಿನ ಓಕೆ. ನಿರಂತರವಾಗಿ ಜೈಲಿನಲ್ಲೇ ಇದ್ಕೊಂಡು ಪ್ರತಿನಿತ್ಯವೂ ಕೂಡ ಮನೆಯಿಂದ ಊಟ ಹೋಗೋದಾದ್ರೆ ಅದು ಜೈಲು ಯಾಕಾಗತ್ತೆ? ಜೈಲು ಯಾಕಾಗಬೇಕು? ಅದು ಮನೆಯಲ್ಲೇ ಇದ್ದು ಬಿಡಿ, ಮನೆಯಿಂದ ಆಚೆ ಬರೋಂಗಿಲ್ಲ. ಈ ಕೊರೋನಾ ಟೈಮಲ್ಲಿ ಗೃಹಬಂಧನ ಅಂತ ಮಾಡ್ತಾ ಇದ್ರಲ್ಲ, ಮನೆಯಿಂದ ಆಚೆ ಬರಲಾರ್ದಂಗೆ ಮಾಡಿಬಿಡಿ, ಅಲ್ಲೇ ಇರ್ತಾರೆ ಬಿಡಿ. ಇನ್ನೇನಕ್ಕೆ ಕೇಳಿದಾಗಲೆಲ್ಲ ಮನೆ ಊಟ ಅಂತೆ, ಅದಂತೆ ಇದಂತೆ. ಒಳ್ಳೆ ಜೈಲು ಶಿಕ್ಷೆಗಳೆಲ್ಲ ಒಂದು ರೀತಿಯಾಗಿ ಹೆಂಗಾಗ್ಬಿಟ್ಟಿದಾವಂತಂದರೆ ಗೆಸ್ಟ್ ಹೌಸ್ ಥರ ಆಗ್ಬಿಟ್ಟಿವೆ. ಸೊ ದರ್ಶನ್ ಅವರಿಗೆ ಮನೆಯ ಊಟವನ್ನು ಯಾಕೆ ಕೊಡಬಾರದು? ಸೊ ಹೈಕೋರ್ಟ್ಗೆ ಪೊಲೀಸರ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಏನು ಸಲ್ಲಿಸಿದ್ದಾರೆ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮನೆ ಊಟವನ್ನು ಯಾಕೆ ಕೊಡಬಾರದು ಅನ್ನುವಂಥದ್ದನ್ನು ಹೈಕೋರ್ಟ್ಗೆ ಪೊಲೀಸರ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಹಾಗಿದ್ದಾಗ ಆಕ್ಷೇಪಣೆ ಏನು? ಬಹಳ ಇಂಪಾರ್ಟೆಂಟು. ಸೊ ಪೊಲೀಸರ ಪರವಾಗಿ ವಾದವನ್ನು ಮಂಡಿಸಿದ್ದು ವಕೀಲ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಯಾಕೆ ಇವರಿಗೆ ಮನೆ ಊಟವನ್ನು ಕೊಡಬಾರದು ಅಂತ ಹೇಳಿ. ಸೊ ಅದರ ಡೀಟೇಲ್ಸನ್ನು ಕೂಡ ನಿಮಗೆ ಹೇಳೋಣ, ಏನಿದೆ ಎತ್ತ ಅಂತ ಹೇಳಿ, ಏನು ವಾದವನ್ನು ಮಂಡಿಸಿದ್ದಾರೆ ಮತ್ತು ಯಾಕೆ ಮನೆ ಊಟವನ್ನು ಕೊಡಬಾರ್ದು ಅನ್ನುವಂಥದ್ದನ್ನು ಇವರು ಹೇಳ್ತಾ ಇದ್ದಾರೆ ಅನ್ನೋದು. ಸೊ ದರ್ಶನ್ ಬಂಧನ ಮತ್ತು ಜೈಲಿಗೆ ಹೋದಾಗ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಯಾಕೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅನ್ನೋದಕ್ಕೆ ಲಿಂಕ್ ಮಾಡ್ಕೊಳ್ಳಿ. ಇಲ್ಲಿ ಜೈಲಿಗೆ ಕಳುಹಿಸುವಂಥ ಸಂದರ್ಭದಲ್ಲಿ ಇವಕ್ಕೆಲ್ಲ ದರ್ಶನ್ ಜೈಲಿಗೆ ಹೋದಾಗ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಮೆಡಿಕಲ್ ಟೆಸ್ಟ್ ಬಹಳ ಇಂಪಾರ್ಟೆಂಟು. ಈಗಲೂ ಸಮಸ್ಯೆ ಇದೆ ಅಂತ ಮೆಡಿಕಲ್ ರೆಕಾರ್ಡ್ ಇಲ್ಲ. ದರ್ಶನ್ಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಜೈಲಾಧಿಕಾರಿಗಳು ವರದಿನೇ ಕೊಟ್ಟಿಲ್ಲ. ಆರೋಪಿಗೆ ಸೆಕ್ಷನ್ 30 ಕೆ ಪ್ರಿನ್ಸಸ್ ಆಕ್ಟ್ನ ಅಡಿ ಅವಕಾಶ ಇದೆ. ಆದರೆ IG ಮುಂದೆ ಕೇಳಬೇಕು, ಅವರು ರೆಗ್ಯುಲೇಷನ್ ಅನ್ನ ಮಾಡ್ತಾರೆ. ಈ ಪ್ರಕರಣದಲ್ಲಿ SP IGಗೆ ಮನವಿ ಮಾಡಿಲ್ಲ. ಹಾಜರು ಪಡಿಸಿದಾಗಲೂ ಕೂಡ ಕೋರ್ಟ್ಗೆ ಮನವಿ ಮಾಡಿಲ್ಲ. ರಿಟ್ ಸಲ್ಲಿಸುವ ಮುನ್ನ ಅಗತ್ಯ ಕಾನೂನು ಪ್ರಕ್ರಿಯೆಯನ್ನ ಮಾಡಿರಬೇಕು. ಮೂಲಭೂತ ಹಕ್ಕು ಉಲ್ಲಂಘನೆ ಆದರೆ ಮಾತ್ರ ರಿಟ್ ಅರ್ಜಿ ಬರುತ್ತೆ. ಹಾಗಾಗಿ ಈ ಅರ್ಜಿ ಊರ್ಜಿತವಾಗುವುದಿಲ್ಲ ಅಂತ ವಾದವನ್ನ ಮಂಡಿಸಿದ್ದಾರೆ. ಬಟ್ ಅತಿ ಮುಖ್ಯವಾಗುವಂಥದ್ದು, ಒಬ್ಬರಿಗೆ ಕೊಟ್ಟರೆ ಇನ್ನುಳಿದಂಥವರೆಲ್ಲ ಶುರು ಮಾಡ್ತಾರಲ್ಲ, ಅದನ್ನೇನು ಮಾಡ್ತೀರಾ? ಆಲ್ರೆಡಿ ಒಂಥರ ಗೆಸ್ಟ್ ಅಪಿಯರೆನ್ಸ್ ಥರ ಆಗ್ಬಿಟ್ಟಿದೆ ಅದು. ಜೈಲುಗಳು ಹೋಗೋದು, ವಿಸಿಟ್ ಕೊಡೋದು, ಆರಾಮಾಗಿರ್ಕೊಳ್ಳೋದು, ಒಂದಿಷ್ಟು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ವಾಪಸ್ ಬರೋಂಗ ಆಗ್ಬಿಟ್ಟಿದೆ. ಅಲ್ಲಿ ಮನೆ ಊಟನೂ ಅವಕಾಶ ಮಾಡಿಕೊಡೋಕೆ ಶುರು ಮಾಡಿದ ನಂತರ ಜೈಲು ಆಗಿರೋದಿಲ್ಲ. ಅಧಿಕೃತವಾಗಿ ಅದನ್ನು ಜೈಲು ಅಂತ ಹೇಳೋ ಬದಲಾಗಿ ಗೆಸ್ಟ್ ಹೌಸ್ ಅಂತ ಹಾಕಬೇಕು ಇನ್ಮೇಲೆ. ನನ್ನ ಸಹೋದ್ಯೋಗಿಯನ್ನು ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಕೆಲವೊಂದಿಷ್ಟು ನಿಯಮಗಳ ಅಡಿಯಲ್ಲಿ ಅವಕಾಶ ಕೊಡಬಹುದು, ಎಷ್ಟು ದಿನ ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ. ನಿರಂತರವಾಗಿ ಜೈಲಿನಲ್ಲಿದ್ದೇ ಪ್ರತಿದಿನವೂ ಕೂಡ ಅವರು ಎಷ್ಟು ದಿನ ಜೈಲಲ್ಲಿ ಇರ್ತಾರೆ, ಅಷ್ಟು ದಿನ ಮನೆ ಊಟನೇ ಕೊಡುವಂಥದ್ದಾದರೆ ಅದು ಜೈಲು ಯಾಕೆ ಆಗಬೇಕು? ಗೆಸ್ಟ್ ಹೌಸೇ ಆಗುತ್ತೆ ಅಲ್ವಾ? ಖಂಡಿತ ಅರುಣ್, ಯಾಕಂದ್ರೆ ಪ್ರಮುಖವಾಗಿ ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಈ ಅಂಶಗಳನ್ನ ಇಟ್ಕೊಂಡು ಇವತ್ತು ಹೈಕೋರ್ಟ್ಗೆ ಒಂದು ಆಕ್ಷೇಪಣೆಯನ್ನ ಪ್ರಸನ್ನ ಕುಮಾರ್ ಅವರು ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಅರುಣ್, ಇಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾ ಹೋಗ್ತಾರೆ, ದರ್ಶನ್ ಅವರು 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಇರಲಿಲ್ಲ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋ ಸಂದರ್ಭದಲ್ಲಿ ಏನು ಅವರ ಆರೋಗ್ಯ ತಪಾಸಣೆ ಮಾಡೋದಿರ್ಬೋದು, ಜೊತೆಗೆ ಅವರ ವೈದ್ಯಕೀಯ ಪರೀಕ್ಷೆಗಳು, ಬೇರೆ ಬೇರೆ ರೀತಿಯ ವೈದ್ಯಕೀಯ ಪರೀಕ್ಷೆಗಳು ಅವ್ರಿಗೆ ಏನೇನು ನೀಡಬೇಕಾಗಿತ್ತು ಅದನ್ನೆಲ್ಲ ಕೂಡ ಪರೀಕ್ಷೆಗಳನ್ನ ಮಾಡಿಸಿದ್ವಿ. ಪರೀಕ್ಷೆಗಳನ್ನ ಮಾಡಿಸೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಇರಲಿಲ್ಲ. ಜೊತೆಗೆ ಜೈಲಿಗೆ ಹೋದ ಬಳಿಕವೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ನ್ಯಾಯಾಂಗ ಬಂಧನಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾವೆ ಅಥವಾ ಜೈಲಿನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಮನೆಯ ಊಟ ಅಗತ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಜೈಲಾಧಿಕಾರಿಗಳು ಇದುವರೆಗೂ ಕೂಡ ಯಾವುದೇ ರೀತಿಯ ವರದಿಗಳನ್ನ ಹೈಕೋರ್ಟ್ನ ಗಮನಕ್ಕೆ ತರುವಂತ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿಲ್ಲ. ಜೊತೆಗೆ ಆ ವರದಿಗಳು ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅರುಣ್, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥದ್ದು, ಪ್ರತಿಯೊಬ್ಬ ವಿಚಾರಣಾ
ವಿಚಾರಣಾಧೀನ ಆರೋಪಿಗೂ ಕೂಡ ಒಂದು ಅವಕಾಶಗಳಿದ್ದಾವೆ. ಸೆಕ್ಷನ್ 30 ಪ್ರಕಾರ ಒಂದು ಅವಕಾಶಗಳಿದ್ದಾವೆ ಮನೆಯ ಊಟವನ್ನ ಪ್ರೊವೈಡ್ ಮಾಡಬೇಕು ಅಂತೇಳಿ. ಅದು ಯಾವ ಸಂದರ್ಭದಲ್ಲಿ ಅಂತ ಅಂದ್ರೆ ಅದು ಜೈಲಿನ IG ಅಧಿಕಾರಿ ಏನಿರ್ತಾರೆ ಅವರನ್ನ ಒಂದು ಮನವಿಯನ್ನ ಮಾಡ್ಕೊಳ್ಬೇಕಂತ. ಮನವಿಯನ್ನ ಮಾಡಿಕೊಂಡು ಅವರು ಅದನ್ನ ಪೂರ್ವ ಪರಿಶೀಲನೆಯನ್ನ ಮಾಡಬೇಕು. ಈತನಿಗೆ ಅನಿವಾರ್ಯವಾಗಿ ಏನು ಮನೆಯ ಊಟ ಅವಶ್ಯಕತೆಗಳಿದ್ದಾವೆ ಮತ್ತು ಅವರು ಹೇಳ್ತಾ ಇರೋಂಥದ್ದು ದರ್ಶನ್ ಅವರು ಮತ್ತು ದರ್ಶನ್ ಪರ ವಕೀಲರು ಹೇಳ್ತಾ ಇರೋಂಥದ್ದು ಡಯೇರಿಯಾ ಇದೆ ಅಂತೇಳಿ. ಕನಿಷ್ಠ 5 ರಿಂದ 6 ದಿನದ ಒಳಗಾಗಿ ಈ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೆ ಮನೆ ಊಟವನ್ನು ಕೊಡುವಂತ ಅಗತ್ಯತೆಗಳು ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾರೆ. ಜೊತೆಗೆ IG ಅವರನ್ನ ಪರ್ಮಿಟ್ ಅನ್ನ ಕೇಳುವಂಥದ್ದು ಅಥವಾ IG ಅವರನ್ನ ಮನವಿಯನ್ನ ಮಾಡ್ಕೊಳ್ಳುವಂಥದ್ದು ಈ ಪ್ರಕ್ರಿಯೆಗಳನ್ನ ದರ್ಶನ್ ಅವರು ಯಾವುದೇ ರೀತಿಯ ಮಾಡಿಲ್ಲ. ಡೈರೆಕ್ಟ್ ಆಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ, ಅಂದ್ರೆ ರಿಟ್ ಪಿಟಿಷನ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುವಂಥದ್ದು. IG ಅವರು ಇದನ್ನ ಸಂಪೂರ್ಣವಾಗಿ ತಿರಸ್ಕಾರವನ್ನ ಮಾಡಿದಾಗ ವೈದ್ಯರುಗಳು ಯಾವಾಗ ಅದನ್ನ ಮಾಡಲೇಬೇಕು, ತೆಗೆದುಕೊಳ್ಬೇಕು, ಮನೆ ಊಟ ಅನಿವಾರ್ಯ ಅಂತೇನೆ ಹೇಳ್ತಾರೆ, ಅದನ್ನ ಉಲ್ಲಂಘನೆ ಆದ ಬಳಿಕ ಅಷ್ಟೇ ಹೈಕೋರ್ಟ್ ಬರಲಿಕ್ಕೆ ಅವಕಾಶಗಳಿರುವಂಥದ್ದು. ಅದನ್ನ ಹೊರತುಪಡಿಸಿ ಇವರು ಏಕಾಏಕಿ ಹೈಕೋರ್ಟ್ಗೆ ಬಂದಿರುವಂಥದ್ದು ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಆಕ್ಷೇಪಣೆಯಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಅಂದ್ರೆ ಇವತ್ತು ಕೇವಲ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕಾಲಾವಕಾಶದ ಕೊರತೆ ಮತ್ತು SPP ಪ್ರಸನ್ನಕುಮಾರ್ ಅವರು ಕೂಡ ಒಂದಷ್ಟು ಕೇಳ್ಕೊಂಡ್ರು ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಅಂತೇಳಿ. ಆದ್ರೆ ಅದಕ್ಕೆ ಆಕ್ಷೇಪಣೆಯನ್ನ ಫಣೀಂದ್ರ ಅವರು ಅಂದ್ರೆ ದರ್ಶನ್ ಪರ ವಕೀಲರು ಮಾಡದ ಹಿನ್ನೆಲೆಯಲ್ಲಿ ನಾಳೆ 2:30ಕ್ಕೆ ಅರ್ಜಿ ವಿಚಾರಣೆ ಬರ್ತಾ ಇರೋದು. ಆ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನು ಕೂಡ ಇಟ್ಕೊಂಡು ವಾದವನ್ನ ಮಂಡನೆಯನ್ನ ಮಾಡ್ತಾರೆ. ಜೊತೆಗೆ ದರ್ಶನ್ ಅವರಿಗೆ ಮನೆಯ ಊಟ ಅಗತ್ಯತೆ ಇಲ್ಲ ಮತ್ತು ಅನಿವಾರ್ಯತೆ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ನ ಗಮನಕ್ಕೆ ತರುವಂತಷ್ಟು ಪ್ರಯತ್ನಗಳನ್ನ ಮಾಡುವಂಥದ್ದು. ಅರುಣ್.